23 ಎರಡನೇ ಪತ್ರಿಕೆ ಸ್ಯಾಟಲ್ಲಿ ಸಮಾಜ ವಿಜ್ಞಾನದಲ್ಲಿ ಇವತ್ತು 23ನೇ ಪಾಠ ಸ್ಥಳೀಯ ಸ್ವಯಂ ಸರ್ಕಾರಗಳು ಅಂತಕ್ಕಂಥ ಪಾಠದ 3ನೇ ಭಾಗದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ನೋಡೋಣ. ಹಿಂದಿನ ವಿಡಿಯೋ ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ NMMS ಪರೀಕ್ಷೆ 22-23 ಸಮಾಜ ವಿಜ್ಞಾನ ಒಂದನ್ನು ಒತ್ತಿ. ಸೊ ಹಿಂದಿನ ಎಲ್ಲ ವಿಡಿಯೋಗಳನ್ನು ತಾವೇನು ಮಾಡ್ಬೋದಪ್ಪ ಅಂತಂದರೆ ನೋಡ್ಬೋದು. ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಅಂತ ಹೇಳ್ತಾ, ಸೊ ಹಿಂದಿ, ಸಮಾಜ ವಿಜ್ಞಾನ ಹಾಗೂ ಈ 3 ವಿಷಯಗಳಲ್ಲಿ ಕಲಿಕಾ ಚೇತರಿಕೆ ವಿಡಿಯೋಗಳಿದ್ದಾವೆ. ಅಷ್ಟೇ ಅಲ್ಲದೆ ಹಿಂದಿ, ಸಮಾಜ ವಿಜ್ಞಾನದಲ್ಲಿ ಎಲ್ಲ ಪಾಠಗಳ ನೋಟ್ಸ್ ಆಗಿರ್ಬೋದು, ಕ್ವಶನ್ ಆನ್ಸರ್ಸ್ ಆಗಿರ್ಬೋದು, FASA ಎಕ್ಸಾಮ್ ಮಾಡಲ್ ಕ್ವಶನ್ ಪೇಪರ್ಸ್ ವಿಡಿಯೋಗಳಿದ್ದಾವೆ, ಅವುಗಳನ್ನು ಸಹಿತ ನೋಡ್ಬೋದು. ಇದೇ ತರಹದ NMMS ವಿಷಯದ ವಿಜ್ಞಾನದ ವಿಡಿಯೋಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ, ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಅದರ ಗ್ರೂಪ್ನ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಲಿಂಕಲ್ಲಿ ಪ್ರೊವೈಡ್ ಮಾಡಿದ್ದೀವಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ, 23ನೇ ಪಾಠದ 3ನೇ ಭಾಗದಲ್ಲಿ ಸೊ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇದಾವೆ ಅಂತ ನೋಡೋಣ. ಪ್ರಶ್ನೆ 41, ಜಿಲ್ಲಾ ಪಂಚಾಯಿತಿ ಎಂದರೇನು ಅಂತ ಇದೆ. ಸೊ ಉತ್ತರ ನೋಡೋದಾದರೆ ಜಿಲ್ಲಾ ಸರ್ಕಾರ ಅಂತ ಕರಿತೀವಿ. ಸೊ ಜಿಲ್ಲಾ ಸರ್ಕಾರ ಅಂದ್ರೇ ಜಿಲ್ಲಾ ಪಂಚಾಯಿತಿ. ಪ್ರಶ್ನೆ 42, ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಯನ್ನು ಯಾರು ನಡೆಸ್ತಾರ ಅಂತ ಕೇಳಿದ್ದಾರೆ. ಚುನಾವಣಾ ಆಯೋಗದವರು. ಅದು ತಾಲೂಕಾ ಪಂಚಾಯಿತಿ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು ಮತ್ತು ಗ್ರಾಮ ಪಂಚಾಯತ್ ಇರ್ಬೋದು. ಈ 3 ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಯನ್ನು ರಾಜ್ಯ ಚುನಾವಣಾ ಆಯೋಗದವರೇ ಹೊರಡಿಸ್ತಾರೆ. ಪ್ರಶ್ನೆ 43, ರಾಜ್ಯ ಸರ್ಕಾರವು ನಗರ ಅಥವಾ ಪಟ್ಟಣ ಎಂದು ಯಾವ ಆಧಾರದ ಮೇಲೆ ಘೋಷಿಸುತ್ತದೆ. ಒಂದು 3 ಮಾನದಂಡಗಳಿದ್ದಾವೆ. ಸೊ 1ನೇದು ಜನಸಂಖ್ಯೆ, 2ನೇದು ವರಮಾನ, 3ನೇದು ಸಾಮಾಜಿಕ ಸ್ಥಿತಿಗತಿ. ಈ 3 ಅಂಶಗಳ ಆಧಾರದ ಮೇಲೆ ರಾಜ್ಯ ಸರ್ಕಾರ ಅದನ್ನು ನಗರನೋ, ಪಟ್ಟಣನೋ ಅಥವಾ ಗ್ರಾಮ ಪಂಚಾಯತಿನೋ ಅಂತ ಏನು ಮಾಡ್ತದೆ, ಘೋಷಣೆಯನ್ನು ಮಾಡ್ತದೆ. ಪ್ರಶ್ನೆ 44, ಪಟ್ಟಣ ಪ್ರದೇಶದ ಜನಸಂಖ್ಯೆಯ ವ್ಯಾಪ್ತಿ ಎಷ್ಟಿರ್ತದೆ ಅಂತ ಕೇಳಿದ್ದಾರೆ. 20ರಿಂದ 50,000ವರೆಗೆ ಪಟ್ಟಣ ಪ್ರದೇಶದ ಜನಸಂಖ್ಯೆ ಇರ್ತದೆ. ಪ್ರಶ್ನೆ 45, ನಗರ ಎಂದು ಪರಿಗಣಿಸಲು ಇರಬೇಕಾದ ಜನಸಂಖ್ಯೆಯ ವ್ಯಾಪ್ತಿ ಎಷ್ಟು ಅಂತ ಕೇಳಿದ್ದಾರೆ. 50,000ದಿಂದ 3 ಲಕ್ಷವರೆಗೆ. ಅಲ್ಲಿ 50,000ದಿಂದ 3 ಲಕ್ಷವರೆಗೆ ಜನಸಂಖ್ಯೆ ಇತ್ತಂದ್ರೆ ಅದನ್ನು ಏನಂತ ಕರೀತಾರಪ್ಪ ಅಂದರೆ ನಗರ ಅಂತ ಪರಿಗಣಿಸ್ತಾರೆ. ಪ್ರಶ್ನೆ 46, ಪಟ್ಟಣದಲ್ಲಿ ಆಡಳಿತ ನಡೆಸ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳು ಯಾವುವು. ಅಲ್ಲಿ ಪುರಸಭೆ ಅಥವಾ ಪಟ್ಟಣ ಸಭೆ ಅಂತ ಕರೀತಾರೆ. ಇವೆರಡೂ ಕೂಡ ಪಟ್ಟಣದಲ್ಲಿ ಆಡಳಿತವನ್ನು ನಡೆಸ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳೇ ಆಗಿದ್ದಾವೆ. ಪ್ರಶ್ನೆ 47, ಪಟ್ಟಣ ಮತ್ತು ನಗರಸಭೆಯ ಸದಸ್ಯರಿಗೆ ಯಾವ ಪದ್ಧತಿ ಮೂಲಕ ಚುನಾವಣೆಯನ್ನು ನಡೆಸ್ತಾರೆ. ಪ್ರತ್ಯಕ್ಷ ಮತದಾನ ಅಂತ ಕರೀತಾರೆ. ಈ ಪ್ರತ್ಯಕ್ಷ ಮತದಾನದ ಮೂಲಕ ಪಟ್ಟಣ ಮತ್ತು ನಗರಸಭಾ ಸದಸ್ಯರಿಗೆ ಚುನಾವಣೆಯನ್ನು ನಡೆಸ್ತಾರೆ. ಪ್ರಶ್ನೆ 48, ಪಟ್ಟಣ ಮತ್ತು ನಗರಸಭೆಗಳ ಸದಸ್ಯರನ್ನ ಏನಂತ ಕರೀತಾರಂತ ಇದೆ. ಕೌನ್ಸಿಲರ್ ಅಂತ ಕರೀತಾರೆ. ಸೊ ಪಟ್ಟಣ ಆಗಲಿ ಅಥವಾ ನಗರಸಭೆ ಸದಸ್ಯರುಗಳನ್ನು ಸಾಮಾನ್ಯವಾಗಿ ಕೌನ್ಸಿಲರ್, ಆಡಳಿತ ಮಂಡಳಿ ಸದಸ್ಯರು ಅಂತ ಏನು ಮಾಡ್ತಾರಪ್ಪ ಅಂದರೆ ಕರೀತಾರೆ. 49, ಪುರಸಭೆಗಳಲ್ಲಿರುವ ಸದಸ್ಯರ ಸಂಖ್ಯೆ ಎಷ್ಟಂತ ಕೇಳಿದ್ದಾರೆ. ಕನಿಷ್ಠ ಅಂದರೆ 23, ಗರಿಷ್ಠ ಅಂದರೆ 27. ಸೊ 23ರಿಂದ 27 ಇದು ಪುರಸಭೆಯಲ್ಲಿರುವ ಸದಸ್ಯರ ಸಂಖ್ಯೆ ಆಗದ. ಪ್ರಶ್ನೆ 50, ನಗರಸಭೆಗಳಲ್ಲಿರುವ ಸದಸ್ಯರ ಸಂಖ್ಯೆ ಎಷ್ಟು ಕೇಳಿದ್ದಾರೆ. ಅಲ್ಲಿನೂ ಕೂಡ 31ರಿಂದ 37ರವರೆಗೆ ಏನಾಗ್ತದಪ್ಪ ಅಂತಂದ್ರೆ ನಗರಸಭೆಯ ಸದಸ್ಯರ ಪರಿಮಿತಿ ಇರ್ತದೆ. 51, ನಗರಸಭೆ ಮತ್ತು ಪುರಸಭೆಗಳಿಗೆ ಸರ್ಕಾರ ಎಷ್ಟು ಜನರನ್ನು ನಾಮನಿರ್ದೇಶನವನ್ನು ಮಾಡ್ತದೆ. ಅದು ನಗರಸಭೆ ಇರಲಿ ಅಥವಾ ಪುರಸಭೆನೇ ಇರಲಿ, ಇವೆರಡಕ್ಕೂ ಕೂಡ ಏನು ಮಾಡ್ತಾರಪ್ಪ ಅಂತಂದ್ರೆ ನಾಮನಿರ್ದೇಶನ ಮಾಡಲಿಕ್ಕೆ ಸರ್ಕಾರ ಎಷ್ಟು ಸದಸ್ಯರನ್ನು ಇಡ್ತಾರಂತಂದ್ರೆ ಅದು 5 ಜನ ಸದಸ್ಯರೇ ಆಗಿರ್ತಾರೆ. ಪ್ರಶ್ನೆ 52, ಪುರಸಭೆ, ನಗರಸಭೆಯಲ್ಲಿ ಸಭೆಗಳ ಚರ್ಚೆಯಲ್ಲಿ ಯಾರಿಗೆ ಮತ ನೀಡ್ತಕ್ಕಂಥ ಹಕ್ಕು ಇದೆ. ನೋಡಿ, ಅದು ಪುರಸಭೆ ಆಗಿರ್ಬೋದು ಅಥವಾ ನಗರಸಭೆಯ ಸಭಾ ಕಲಾಪಗಳಲ್ಲಿ ಚರ್ಚೆ ನಡೆದ್ರೆ, ಮತಕ್ಕೆ ಹಾಕಿದರೆ ಅಲ್ಲಿ ಲೋಕಸಭಾ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು, ವಿಧಾನಸಭೆ ಸದಸ್ಯರು ಕೂಡ ಏನಾಗಿರ್ತಾರಪ್ಪ ಅಂದ್ರೆ ಮತವನ್ನು ಚಲಾಯಿಸ್ತಕ್ಕಂಥ ಸಂಪೂರ್ಣವಾದ ಹಕ್ಕನ್ನು ಹೊಂದಿರ್ತಾರೆ. ಪ್ರಶ್ನೆ 53, ಪುರಸಭೆ ಮತ್ತು ನಗರಸಭೆಯ ಚರ್ಚೆಗಳಲ್ಲಿ ಯಾರಿಗೆ ಮತ ನೀಡ್ತಕ್ಕಂಥ ಹಕ್ಕು ಇಲ್ಲ ಅಂತ ಕೇಳಿದ್ದಾರೆ. ನಾಮನಿರ್ದೇಶಿತ ಸದಸ್ಯರಿಗೆ. ಇಲ್ಲಿ ಸರ್ಕಾರದಿಂದ ನೇಮಕಗೊಂಡಿರ್ತಕ್ಕಂಥ ನಾಮನಿರ್ದೇಶಿತ ಸದಸ್ಯರು ಸಭೆಯ ಕಲಾಪಗಳಲ್ಲಿ ಭಾಗವಹಿಸಬಹುದು. ಆದರೆ ಇವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮತ ನೀಡುವ ಹಕ್ಕನ್ನು ಏನು ಮಾಡಿಲ್ಲ, ಕೊಟ್ಟಿಲ್ಲ. 54, ನಗರ ಸ್ಥಳೀಯ ಸಂಸ್ಥೆಗಳ ಅಧಿಕಾರ ಅವಧಿ ಎಷ್ಟು ಅಂತ ಕೇಳಿದ್ದಾರೆ. 5 ವರ್ಷ. ಇದು ಕೂಡ ನಗರ ಸ್ಥಳೀಯ ಸಂಸ್ಥೆಗಳ ಅಧಿಕಾರ ಅವಧಿ ಇರ್ತದೆ. 55, ನಗರ ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷರ ಗೈರು ಹಾಜರಿಯಲ್ಲಿ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾರೆ. ಇಲ್ಲಿ ಆ ನಗರ ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷರು ಗೈರು ಹಾಜರಿಯಾಗಿದ್ರೆ ಆ ಸಂಪೂರ್ಣವಾಗಿ ಸಭೆಯ ಅಧ್ಯಕ್ಷತೆಯನ್ನು ಉಪಾಧ್ಯಕ್ಷರೇ ಏನು ಮಾಡಿರ್ತಾರೆ, ವಹಿಸಿಕೊಂಡು ಹೋಗ್ತಾರೆ. 56, ಸ್ಥಳೀಯ ಸಂಸ್ಥೆಗಳ ಆಡಳಿತದ ನಿರ್ವಹಣೆಗೆ ಎಷ್ಟು ಸ್ಥಾಯಿ ಸಮಿತಿಗಳು ಇರ್ತಾವೆ. ಇಲ್ಲಿ
ಸ್ಥಳೀಯ ಸಂಸ್ಥೆಗಳ ಆಡಳಿತದ ನಿರ್ವಹಣೆಗಾಗಿ ಒಟ್ಟಾರೆಯಾಗಿರ್ತಕ್ಕಂಥ ಅಸ್ತಿತ್ವದಲ್ಲಿರುವ ಸ್ಥಾಯಿ ಸಮಿತಿಗಳು 4. 57. ಸ್ಥಳೀಯ ಸಂಸ್ಥೆಗಳ ಎಲ್ಲ ಕಾರ್ಯಚಟುವಟಿಕೆ ನಿರ್ವಹಿಸಲು ಸರ್ಕಾರ ನೇಮಿಸಿದ ಅಧಿಕಾರಿ ಯಾರು? ಅವರನ್ನು ಮುಖ್ಯಾಧಿಕಾರಿ ಅಥವಾ ಚೀಫ್ ಆಫೀಸರ್ ಅಂತ ಕರೀತಾರೆ. 58. ಮಹಾನಗರ ಪಾಲಿಕೆಗಳು ಯಾವ ಕಾಯ್ದೆ ಪ್ರಕಾರ ರಚನೆ ಆಗಿವೆ? 1976ರ ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆ ಮೇಲೆ ಮಹಾನಗರ ಪಾಲಿಕೆಗಳು ರಚನೆ ಆಗಿದ್ದಾವೆ. 59. ಮಹಾನಗರ ಪಾಲಿಕೆಯ ಜನಸಂಖ್ಯೆ ವ್ಯಾಪ್ತಿ ಎಷ್ಟು? 2 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಏನಾಗಿರ್ತದಪ್ಪ ಅಂತಂದ್ರೆ ಮಹಾನಗರ ಪಾಲಿಕೆ ಹೊಂದಿರ್ತದೆ. 60. ಮಹಾನಗರ ಪಾಲಿಕೆಯ ಸದಸ್ಯರನ್ನ ಏನಂತ ಕರೀತಾರೆ? ಅಲ್ಲಿ ಪಾಲಿಕೆ ಸದಸ್ಯರು ಅಥವಾ ಕಾರ್ಪೊರೇಟರ್ ಅಂತ ಮಹಾನಗರ ಪಾಲಿಕೆ ಸದಸ್ಯರನ್ನ ಕರೀತಾರೆ. 61. ಮಹಾನಗರ ಪಾಲಿಕೆಯ ಆಡಳಿತದ ಅವಧಿ ಎಷ್ಟು? ಮಹಾನಗರ ಪಾಲಿಕೆಯ ಆಡಳಿತದ ಅವಧಿ ಸಹಿತ 5 ವರ್ಷ. 62. ಮಹಾನಗರ ಪಾಲಿಕೆ ಅವಧಿಯನ್ನ ಸರ್ಕಾರ ಎಷ್ಟು ವರ್ಷಗಳ ಅವಧಿಗೆ ವಿಸ್ತರಿಸಬಹುದು ಅಂತ ಕೇಳಿದ್ದಾರೆ. ಸರ್ಕಾರ ಗರಿಷ್ಠ 1 ವರ್ಷ ಅವಧಿಗೆ ಮಾತ್ರ ಏನು ಮಾಡ್ತಾರಪ್ಪ ಅಂದ್ರೆ ಮಹಾನಗರ ಪಾಲಿಕೆ ಅವಧಿಯನ್ನು ವಿಸ್ತರಿಸ್ತಾರೆ. 63. ಮಹಾನಗರ ಪಾಲಿಕೆಯ ನಾಯಕರನ್ನ ಏನಂತ ಕರೀತಾರೆ? ಮಹಾಪೌರರು ಅಂತ ಕರೀತಾರೆ. ಮಹಾನಗರ ಪಾಲಿಕೆಯ ಉಪನಾಯಕರನ್ನ ಏನಂತ ಕರೀತಾರೆ ಅಂದರೆ ಉಪಮಹಾಪೌರರು ಅಂತ ಕರೀತಾರೆ. 65. ಮಹಾಪೌರ ಉಪಮಹಾಪೌರರ ಅಧಿಕಾರಾವಧಿ ಎಷ್ಟು ಅಂತ ಕೇಳಿದ್ದಾರೆ. ಅದು 1 ವರ್ಷ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ನೆಕ್ಸ್ಟ್, ಪಾಲಿಕೆಯ ಕಾರ್ಯನಿರ್ವಹಣೆಯನ್ನು ನೋಡಿಕೊಳ್ತಕ್ಕಂಥ ಅಧಿಕಾರಿ ಯಾರಾಗಿರ್ತಾರೆ? ಆಯುಕ್ತರೇ ಆಗಿರ್ತಾರೆ. ಮಹಾನಗರ ಪಾಲಿಕೆ ಆಯುಕ್ತರು ಯಾವ ದರ್ಜೆ ಅಧಿಕಾರಿ ಆಗಿರ್ತಾರೆ? ಮಹಾನಗರ ಪಾಲಿಕೆಯ ಆಯುಕ್ತರು IAS ದರ್ಜೆಯ ಅಧಿಕಾರಿ ಆಗಿರ್ತಾರೆ. 68. ಮಹಾನಗರ ಪಾಲಿಕೆಯ ಆಯುಕ್ತರ ಅಧಿಕಾರಾವಧಿ ಎಷ್ಟು? 3 ವರ್ಷ. ಕರ್ನಾಟಕದಲ್ಲಿರುವ ನಗರ ಪಾಲಿಕೆಗಳ ಸಂಖ್ಯೆ ಎಷ್ಟು? 10. ಮಹಾನಗರ ಪಾಲಿಕೆಯ ಸದಸ್ಯರ ಸಂಖ್ಯೆ ಎಷ್ಟು ಕೇಳಿದರೆ ಅದು 30ರಿಂದ 100ರವರೆಗೆ ಮಹಾನಗರ ಪಾಲಿಕೆ ಸದಸ್ಯರು ಏನಾಗಿರ್ತಾರಪ್ಪ ಅಂದ್ರೆ ಹೊಂದಿರ್ತಾರೆ ಅಂತ ಇತ್ತು. ಇಲ್ಲಿಗೆ ಪಾಠ 23ರ ಕಂಪ್ಲೀಟ್ ಆಗಿರ್ತಕ್ಕಂಥ ಕ್ವಶನ್ ಆನ್ಸರ್ಸ್ಗಳನ್ನ ಮುಗಿತು. ಪಾಠ ಬಹಳ ದೊಡ್ಡದಿರೋದ್ರಿಂದ ಭಾಳಷ್ಟು ಪಾರ್ಟ್ಸ್ಗಳನ್ನ ಮಾಡಬೇಕಾಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಪಾಠದ ವಿಡಿಯೋವನ್ನು ಸಹಿತ ಶಾರ್ಟ್ಲಿಯಾಗಿ ಲೈನಪ್ ಮಾಡಿದ್ದೀವಿ. ಆ ವಿಡಿಯೋವನ್ನು ತಪ್ಪದೆ ವೀಕ್ಷಿಸಿ ಅಂತ ಹೇಳ್ತಾ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಸಬ್ಸ್ಕ್ರೈಬ್, ಶೇರ್ಗಳು ನಮಗೆ ಭಾಳಷ್ಟು ಮೋಟಿವೇಶನ್ಸ್ಗಳನ್ನು ಕೊಡ್ತವೆ. ಆ ಉದ್ದೇಶಕ್ಕಾಗಿ ವಿದ್ಯಾರ್ಥಿ ನಾವು ನಿಮಗೆ ಪದೇ ಪದೇ ಹೇಳ್ತಕ್ಕಂಥದ್ದು ವಿಡಿಯೋಗಳನ್ನು